ಹಾಯ್ ನಮಸ್ಕಾರ ಎಲ್ರಿಗೂ ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಖಾರವಾಗಿರುವಂತಹ ಹಾಗೆ ತುಂಬ ರುಚಿಕರವಾಗಿರುವಂತಹ ಹಸಿರು ಮೆಣಸಿನ ಉಪ್ಪಿನಕಾಯಿಯೊಂದಿಗೆ ಬಂದಿದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡದೆ ಈ ಇನ್ಸ್ಟಂಟ್ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಮೆಣಸಿನಕಾಯಿನ ತೊಟ್ಟನೆಲ್ಲ ಬಿಡಿಸಿ ಒಂದ್ಸರಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನನ್ನು ಬಿಸಿ ಇಟ್ಟು ಅದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆನ ಹಾಕಿ ತೊಳೆದು ಒರೆಸಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಕಲರ್ ಬರೋವರೆಗೂ ಹುರ್ಕೋಬೇಕು, ಯಾಕಂದರೆ ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ಇದನ್ನು ಒಂದು 15-20 ದಿನ ಅಂತೂ ಹೊರಗಡೆನೇ ಇಟ್ಟು ಉಪಯೋಗ ಮಾಡ್ಬೋದು, ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಹಸಿಮೆಣಸನ್ನು ತಿಂದ್ರಾಗಲ್ಲ ಅನ್ನೋರು ಸೂಜಿ ಮೆಣಸು ಅಥವಾ ಚಿಕ್ಕ ಮೆಣಸನ್ನು ಬಳಸ್ಬೋದು. ನಾನಿಲ್ಲಿ ಈ ಥರ ಕಲರ್ ಬರೋವರೆಗೂ ಒಂದು 4-5 ನಿಮಿಷ ಮೀಡಿಯಮ್ ಉರಿನಲ್ಲಿ ಹುರ್ಕೊಂಡಿದ್ದೀನಿ. ನಂತರ ಹೀಗೆ ಉರಿನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ತಗೊಳ್ಳೋಣ. ಈ ಉಪ್ಪಿನಕಾಯಿನ ಅತ್ತೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ, ನನಗಂತೂ ತುಂಬಾ ಇಷ್ಟ. ನಾನು ಸಹ ಅವ್ರ ಹತ್ರನೇ ಕಲ್ತಿರೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಉಪ್ಪಿನಕಾಯಿಗೆ ಬೇಕಾಗಿರೋ ಮಸಾಲೆನ ಹುರ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 3 ಚಮಚ ಆಗುವಷ್ಟು ಮೆಂತ್ಯ. ಇಲ್ಲಿ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಳ್ಳೋಣ. ಆಮೇಲೆ ಒಂದು 4 ಚಮಚ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ. ಒಂದು 2.5 ಚಮಚ ಆಗುವಷ್ಟು ಜೀರಿಗೆ. ನಂತರ ಹಿಂಗು ಒಂದು 1/4 ಚಮಚ ಆಗುವಷ್ಟು. ನಾನಿಲ್ಲಿ ಗಟ್ಟಿ ಹಿಂಗನ್ನು ತೊಗೊಂಡಿದ್ದೀನಿ. ಪೌಡ್ರ್ ಹಿಂಗಾದರೆ ಒಂದು ಅರ್ಧ ಚಮಚ ತೊಗೋಬೇಕು. ಬಿಳಿ ಎಳ್ಳನ್ನು ಒಂದು 10 ಚಮಚ ಅಥವಾ ಒಂದು 2 ಹಿಡಿ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. 1 ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಈ ಥರ ಆಮೇಲೆ ಎಳ್ಳು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಒಂದೊಳ್ಳೆ ಘಮ ಬರುತ್ತೆ ಹುರಿದಿರೋದು, ಅಷ್ಟೊತ್ತವರೆಗೂ ಈ ಥರ ಹುರ್ಕೋಬೇಕು. ಖಾರ ಜಾಸ್ತಿ ಬೇಡ ಅನ್ನೋರು ಎಳ್ಳಿನ ಪ್ರಮಾಣನೇ ಜಾಸ್ತಿ ಮಾಡ್ಬೋದು ಅಥವಾ ಮೆಣಸಿನ್ಕಾಯಿನ ಸ್ವಲ್ಪ ಕಮ್ಮಿ ತೊಗೋಬೋದು. ಆಮೇಲೆ ಈ ಥರ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಲಿಂಬುನ ಈ ಥರ ರಸ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 4 ಲಿಂಬುನ ಬಳಸಿದ್ದೀನಿ. ತುಂಬ ಚೆನ್ನಾಗಿ ರಸ ಇರೋದಾದರೆ 4 ಲಿಂಬು ಸಾಕಾಗತ್ತೆ ಈಗ ನಾನು ತಗೊಂಡಿರೋ ಪ್ರಮಾಣಕ್ಕೆ. ಇಲ್ಲಿ ಚಿಕ್ಕ ಲಿಂಬು ಅಥವಾ ರಸ ಕಮ್ಮಿ ಇರೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಇಲ್ಲಿ ಉಪ್ಪನ್ನು ಒಂದು 2 ಚಮಚ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿ ನೋಡಿಕೊಂಡು ಇನ್ನೂ ಜಾಸ್ತಿ ಹಾಕಿದ್ರೆ ಆಯಿತು ಅಂತ, ಯಾಕಂದರೆ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಹುಳಿ ಮುಂದಾಗೆ ಇರಬೇಕು. ಖಾರನೂ ಅಷ್ಟೇ. ಒಂದು 2 ದಿನ ಆದಮೇಲೆ ಖಾರ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಅದಕ್ಕೇ ಸ್ವಲ್ಪ ಹುರಿದಿರೋದನ್ನು ಸೇರಿಸಿ ಇವಾಗ ರುಬ್ಕೊಂಡು ಬರೋಣ. ಈ ಉಪ್ಪಿನಕಾಯಿ ಬಿಸಿ ಬಿಸಿ ಅನ್ನ ಅಥವಾ ದೋಸೆ, ಚಪಾತಿ ಹೀಗೆ ಎಲ್ಲದರೊಟ್ಟಿಗೂ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇದಕ್ಕೇ ಉಳಿದಿರೋ ಮಸಾಲೆನ ಈ ಥರ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. 2 ಬ್ಯಾಚಲ್ಲಿ ಬೇಕಿದ್ರೂ ರುಬ್ಕೋಬೋದು, ಅದರಲ್ಲೇ ಹಿಡಿಸಲ್ಲ ಅನ್ನೋದಾದರೆ. ನಂತರ ಈ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡೋಣ. ಒಂದು 4 ಚಮಚ ಆಗುವಷ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ರುಬ್ದಾನು ಹಾಕಿದ್ದೀವಲ್ವ, ಅದಕ್ಕೇ ಒಂದು 2 ಚಮಚ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಾಗೇ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಆಮೇಲೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿರೋ ಮಿಶ್ರಣನ ಅದಕ್ಕೆ ಸೇರಿಸ್ಕೊಳ್ಳೋಣ. ರುಬ್ಬಿದ ಮಿಶ್ರಣನ ಈ ಥರ ಸೇರಿಸಾದ್ಮೇಲೆ ಚೆನ್ನಾಗಿ ಈ ಥರ ಎಲ್ಲ ಕಡೆ ಒಗ್ಗರಣೆ ತಾಗೋ ಥರ ಕಲಸಿ ಆಮೇಲೆ ಪೂರ್ತಿ ತಣ್ಣಗಾಗೋದಕ್ಕೆ ಇದನ್ನು ಬಿಡೋಣ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ಲಿಂಬು ರಸನ ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಉಪ್ಪು ಕಮ್ಮಿ ಇರೋದ್ರಿಂದ ಸ್ವಲ್ಪ ಉಪ್ಪಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ಬೇಕಿದ್ದರೂ ಸೇರಿಸ್ಕೋಬೋದು. ನಾನು ಬೇರೆ ಉಪ್ಪಿನಕಾಯಿಗೆ ಅಂತ ಮಾಡಿರೋ ಉಪ್ಪಿನ ನೀರಿತ್ತು, ಹಾಗಾಗಿ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಲಿಂಬು ರಸನೂ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೇ. ಆಮೇಲೆ ಈ ಥರ ಚೆನ್ನಾಗಿ ಕಲಸಿ ಹುಳಿ ಖಾರ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ಇದನ್ನು ಉಪ್ಪಿನಕಾಯಿ ಯಾವ ಡಬ್ಬ ಇದೆಯೋ ಅದರಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಉಪ್ಪಿನಕಾಯನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಒಂದು 15-20 ದಿನ ಅಂತೂ ಇದು ಕೆಡೋದಿಲ್ಲ. ನೋಡಿ ಹೇಗೆ ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಥವಾ ಚಟ್ನಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.